ಏನೋ ಒಂದು ಹುಬ್ಬಳ್ಳಿಯ ಒಂದು ನೇತಾಜಿ ಕಾಲನಿಯಲ್ಲಿ ಏನೋ ಒಂದು ಪವಾರ್ ಜನರಲ್ ಸ್ಟೋರ್ ಒಂದು ಬೆಂಕಿಗೆ ಆಹುತಿ ಆಗಿತ್ತು. ಈ ಒಂದು ವಿಷಯಕ್ಕೆ ತ್ವರಿತವಾಗಿ ಸ್ಪಂದಿಸಿದಂತಹ ಪ್ರಕಾಶ್ ಬುರ್ಬುರಿ ಅವರು ಕೂಡಲೇ ಆ ಸ್ಥಳಕ್ಕೆ ನಿನ್ನೆ ಭೇಟಿ ನೀಡಿದ್ರು. ಇವತ್ತು ಆ ಒಂದು ಬಡ ಕುಟುಂಬಕ್ಕೆ ಒಂದು ಮಷಿನ್ ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರೊಂದಿಗೆ ನಾವು ಮಾತನಾಡು. ನಿನ್ನೆ ನನಗೆ ವಿಷಯ ತಿಳಿತು, ಈ ತರ ಕೋಟ್ಲಿಂಗೇಶ್ವರ ನಗರದಲ್ಲಿ ಪವಾರ್ ಎಂಬ ಕುಟುಂಬ SSK ಸಮಾಜದ ಒಬ್ಬರು ನಮ್ಮ ಬಾಳ ಸಮಾಜದವ್ರನ್ನ ಈ ತರ ಹಿಂಗ್ ಘಟನೆ ಆಗಿದೆ ಅಂತ ಹೇಳಿ ಅವರು ಕರೆ ಕೊಟ್ಟರು. ಈ ತರ ಹಿಂಗ್ ಆಗಿದೆ, ಸಮಸ್ಯೆ ಆಗಿದೆ, ತಾವು ಸ್ವಲ್ಪ ಬಂದು ಹೋಗ್ರಿ ಅಂತ ಹೇಳಿದಾಗ ಆಯ್ತು. ಸಮಾಜದ ಒಂದು ಹಿತದೃಷ್ಟಿಯಿಂದ ನಾವು ಇಲ್ಲಿ ಬಂದು ಸ್ಪಂದನೆ ನೋಡಿದಾಗ ಪೂರಾ ಬೆಂಕಿ ಹತ್ತಿ ಇಲ್ಲಿ ಒಂದು ಹೊಲಿಗೆ ನೋಡಿದ್ರೆ ಹೊಲಿಗೆ ಯಂತ್ರಗಳನ್ನ ಸುಟ್ಟೋಗಿದ್ವು. ಅದ್ರ ಜೊತೆಗೇನ ಅವರು ಎಲ್ಲ ಮೆಟೀರಿಯಲ್ಸ್, ಅವರ ಬಟ್ಟೆಗಳು, ಅವು ಎಲ್ಲ ಸೀರೆಗಳ ಫಾಲ್ಸ್ ವಗರ ಸಮಥಿಂಗ್ ಒಂದು 5 ಲಕ್ಷವರೆಗೆ, 5 ಲಕ್ಷ ಮೇಲೆ ಒಂದು ಅವ್ರಿಗೆ ಬೆಂಕಿ ಹತ್ತಿ ಅದೊಂದು ನುಕ್ಸಾನ್ ಆಗಿದೆ. ಅವ್ರಿಗೆ ಬಹಳಷ್ಟು ತೊಂದರೆಯಲ್ಲಿ ಇದ್ದಾರೆ ಅವರು. ಅಂದಾಗ ಅವ್ರಿಗೆ ಕೇಳಿದೆ ನಾವು, ಯಾವ ತರ ಏನು ನೀವು ಯಾವ ತರ ನಿಮ್ದು ಇದ್ರ ಬಗ್ಗೆ ಅವಲಂಬನೆ ಕೇಳಿದಾಗ ಅವರು ಇಲ್ಲ, ನನ್ಗೆ ಇದ ಒಂದು ಸಂಘ ಸಂಸ್ಥೆಯಿಂದ ನಾವು ಸಂಘದಿಂದ ನಾವು ಎಲ್ಲ ದುಡ್ಡುಗಳನ್ನ ತಗೊಂಡ ನಾವು ಅಂಗಡಿ ನಡೆಸಿದ್ವಿ, ಅದರ ಮೇಲೆನ ಅವಲಂಬಿಸಿದ್ವಿ ನಾವು. ಮತ್ತೆ ನಮ್ಗೇನು ಬೇರೆ ಏನೋ ದಾರಿನೇ ಇಲ್ಲ, ಇದ್ದಿನ ಮಷಿನ್ ಸುಟ್ಟೋದು, ಎಲ್ಲ ಬಟ್ಟೆ ಹೋದು, ಬಹಳ ತೊಂದರೆ ಒಳಗದ ಅಂದಾಗ ನಾನು ಒಂದು ಮಾನ್ಯತೆ ದೃಷ್ಟಿಯಿಂದ ಆಯ್ತು ಅದಕ್ಕೆ ನಮ್ಮ ಒಂದು ಸಹಾಯ ಅಂದ್ರೆ ನಾವೊಂದು ಸಹಾಯ ಮಾಡಬೇಕು ಅಷ್ಟೇ. ಒಂದು ನೊಂದವರಿಗೆ ನಾವು ಅವ್ರ ಜೊತೆಗೆ ಭಾಳ ದೀಪ ಆಗಿಬೇಕು ಅಂತ ಹೇಳಿ ನಾವೊಂದು ಮಷಿನ್ ಅಂದ್ರೆ ಅವ್ರಿಗೆ ಹೊಲಿಗೆ ಯಂತ್ರ ಕೊಡುವ ಮೂಲಕ ಅಂದ್ರೆ ಇದರಿಂದ ಸ್ಟಾರ್ಟ್ ಆಗ್ಲಿ ಅಂತೇಳಿ. ಯಾಕಂದ್ರೆ ಈಗಾಗಲೇ ಅದು ದಿನನಿತ್ಯ ಅವರು ಉಪಜೀವನ ಇದೆ. ಈಗ ಇದು ಯಾವಾಗ ಅದು ಸರ್ಕಾರದಿಂದ ಅಮೌಂಟ್ ಬರ್ತಿತ್ತು ಅಥವಾ ಯಾರೋ ಒಬ್ರು ಸಹಾಯ ಮಾಡ್ತಾರೋ ಅದಕ್ಕಿಂತನೂ ನಾವಾಗಿನ ನಮ್ಮವರಾಗಿನ ಅಂತ ಹೇಳಿ ನಾವು ತಿಳ್ಕೊಂಡು ನಾವು ಸಹಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜ ಬಾಂಧವರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಯಾಕಂದ್ರೆ ಅವರಿಗೆ ಒಂದು ಸಮಾಜ ಒಂದು ಭಾಳ ಮಧ್ಯಮ ವರ್ಗದಿಂದ ಇದ್ದವ್ರು ಎಲ್ಲ ಇವ್ರಿಗೆ ಎಲ್ಲರೂ ಕೂಡಿ ಕೈ ಜೋಡಿಸ್ಬೇಕು. ಅಂದ್ರೆ ಸ್ವಲ್ಪ ಇವ್ರಿಗೆ ದುಡ್ಡಿನ ಸಹಾಯ ಕೂಡ ಎಲ್ಲರೂ ಮಾಡಬೇಕು. ಈಗ ನಾನು ಮಷಿನ್ ಮಾಡಿದ್ದೀನಿ, ಕೆಲವು ತೊಂದರೆಗಳಿದಾರೆ, ಎಲ್ಲರೂ ಕೂಡಿ ಇವ್ರಿಗೆ ಕೈ ಜೋಡಿಸಿದ್ರೆ ಮಾತ್ರ ಅವ್ರಿಗೆ ಒಂದು ಶಕ್ತಿ ಕೊಡುವಂತ ಆಗ್ತೈತಿ. ಸಮಾಜ ಇದು ಮಾಡ್ಬೇಕಂತ ನಾನೊಂದು ವಿನಂತಿ ಮಾಡ್ತೇನೆ. ಶಾಸಕರು ಕೂಡ ಭೇಟಿ ನೀಡ್ತಾರೆ ಅಂದಿದ್ದಾರೆ, ಅವ್ರಿಗೆ ಅಲ್ಲ ಇದು ಈಗ ಅವರು ಯಾರು ಮಾತಾಡಿದಾರೋ ಗೊತ್ತಿಲ್ಲ, ಬರಬೇಕು. ಈ ಕ್ಷೇತ್ರದ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಬಂದ ಇಂಥ ಈ ಒಂದು ಏನು ಘಟನೆ ಆಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಸರ್ಕಾರದಿಂದ ಅಥವಾ ಒಂದು ರಾಜ್ಯ ಮಟ್ಟದೊಳಗ ಅವ್ರು ಪರಿಹಾರ ಮಾಡುವಂತ ಕೆಲಸ ಅವರು ಕೂಡ ಮಾಡಬೇಕು. ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣ ಬಂದು ಅವರು ಒಂದು ಸ್ಥಳಕ್ಕೆ ಭೇಟಿ ಆಗ್ಬೇಕು, ಇವ್ರಿಗೆ ಸೂಕ್ತವಾದ ಪರಿಹಾರ ಕೊಡ್ಬೇಕಂತ ನಾನು ಆಗ್ರಹಿಸ್ತೇನೆ. ಪ್ರಕಾಶ್ ಬುರ್ಬುರಿ ನಿಮ್ಮ ಒಂದು ಸಂಕಷ್ಟಕ್ಕೆ ಬಂದು ಒಂದು ಮಷಿನ್ ಕೂಡ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಿನ್ನೆ ಬಂದು ಸುಟ್ಟಿದ ನೋಡಿ, ನನ್ನ ಅಂಗಡಿ ನೋಡಿ, ಎಲ್ಲಾ ಪ್ರಕಾಶ್ ಅಣ್ಣ ಬುರ್ಬುರಿ ಅವ್ರು ಬಂದು ನೋಡಿ ನನಗೊಂದು ಹೊಲಿಗೆ ಯಂತ್ರದಿಂದ ನನಗೆ ಜೀವನ ನಡೆದಿದ್ದು. ಮತ್ತೆ ಇವತ್ತು ಬೆಳಿಗ್ಗೆ ಬಂದು ನನಗೆ ರಾಟಿ ಕೊಟ್ಟು ಹೋಗಿದ್ದಾರೆ ಪ್ರಕಾಶ್ ಅಣ್ಣ, ಅವರಿಗೆ ಧನ್ಯವಾದಗಳು. ಸಮಾಜದವರು ಮತ್ತೆ ಯಾರಾದ್ರೂ ಅಪೇಕ್ಷೆ ಪಡ್ತಾರೆ? ಸಮಾಜದವರು ಬಂದು ಅವರು ನಮ್ಗೆ ಏನು ಮಾಡೋದು ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಂದಿಲ್ಲ, ಇವತ್ತು ಸಾಯಂಕಾಲ ಮಠ ಬಂದು ನಮ್ಗೆ ವಿಶೇಷ ಮಾಡಿ ಹೋಗ್ತೀನಿ ಅಂತ. ಎಷ್ಟು ಮಷಿನ್ ಬೇಕಾಗುತ್ತೆ? ನನಗೆ ನನಗೆ ಇದು ರಾಟಿ ಯಂತ್ರ ಮತ್ತು ನನಗೆ ಪೀಕೋ 2 ಯಂತ್ರಗಳಿದ್ರೆ ನನ್ನ ಮುಂದಿನ ಜೀವನ ನಡೆಯುತ್ತದೆ ಅಂತ ಹೇಳಿ ನಾನು ಹೇಳಿಕೊಡ್ತೀನಿ.